ಸದ್ಯಕ್ಕೆ ಈಗ UI ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಕೆಲವೊಂದು ಕನ್ಫ್ಯೂಷನ್ಗಳು ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಹೇಳಬೇಕು ಅಂತಂದರೆ ಮೊನ್ನೆ ರೀಸೆಂಟ್ ಆಗಿರೋ ಒಂದು ಪ್ರೆಸ್ ಮೀಟಲ್ಲಿ ಉಪ್ಪಿಸರ ಕೂಡ ಒಂದು ತಲೆಯಲ್ಲಿ ಉಳ ಬಿಟ್ಟಿದ್ದಾರೆ. ಎಲ್ಲರೂ ಗೊತ್ತಿರುವಂಥದ್ದು ಅಕ್ಟೋಬರ್ಗೆ ರಿಲೀಸ್ ಅಂತ ಹೇಳಿದ್ದಾರೆ, ಆದರೆ ಸಿನಿಮಾ ರಿಲೀಸ್ ಅಂತ ಹೇಳಿದ್ದಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಬಟ್ ಅಂದರೆ ಸಿನಿಮಾ ರಿಲೀಸ್ ಆಗಲ್ಲ ಅಂದರೆ ಇವತ್ತು ಏನು ರಿಲೀಸ್ ಆಗ್ಬೋದಪ್ಪ, ಏನು ಕತೆ ಅಂತ ಎಲ್ಲರೂ ಒಂದು ಚರ್ಚೆ ಒಂದು ಕಡೆ ಕಾಡ್ತಾ ಇದೆ. ಇನ್ನೊಬ್ಬರು ಇಲ್ಲ, ಖಂಡಿತವಾಗ್ಲೂ ಅಕ್ಟೋಬರಿಗೆ ಬಂದೇ ಬರುತ್ತೆ ಸಿನಿಮಾ ಅನ್ನೋರು ಒಂದು ಕಡೆ ಇದ್ದಾರೆ. ಸೊ ಇವತ್ತು ಇದ್ರ ಬಗ್ಗೆ ಮಾತಾಡ್ತೀನಿ. ಏನು ಕತೆ, ಏನು ವಿಚಾರ, ಸಿನಿಮಾ ರಿಲೀಸ್ ಆಗುತ್ತೋ ಅಥವಾ ಬೇರೆ ಏನಾದರೂ ರಿಲೀಸ್ ಮಾಡ್ತಾರೋ, ಏನು ಕತೆ. ಸೊ ಬೇಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಈಗ ಡೇಟ್ ಬಗ್ಗೆ ಕಾಯ್ತಾ ಇದ್ದೀವಿ. ಯಾವ ಡೇಟು ಅಂತಂದರೆ UI ಸಿನಿಮಾದ ಡೇಟ್ಗೆ ಅಕ್ಟೋಬರ್ ಅಂತ ಹಾಕಿದ್ದಾರೆ. ಇನ್ನೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಯಾಕೆ ಅಂತಂದರೆ ಈಗ ಸೆಪ್ಟೆಂಬರ್ ಆಲ್ರೆಡಿ ಮುಗಿತಾ ಬಂದಿದೆ, ಇನ್ನೊಂದು ವಾರ ಇರ್ಬೋದು ಅಷ್ಟೇ ಸೆಪ್ಟೆಂಬರು. ಸೊ ಸೆಪ್ಟೆಂಬರ್ ಆಗ್ತಿದ್ದಾಗೆ ಎಲ್ರಿಗೂ ಗೊತ್ತಿರಾಗೇ ಅಕ್ಟೋಬರ್ 11ನೇ ತಾರೀಕಿಗೆ ಫಸ್ಟ್ ಸಿನಿಮಾ ಬಂದು ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಅಕ್ಟೋಬರ್ ಎಂಡಲ್ಲಿ ಬಗೀರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎರಡರ ನಡುವೆ ಸೊ ಯಾವ ಡೇಟಿಗೆ UI ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಒಂದು ಕ್ವಶನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ಕ್ವಶನ್ ಇದೆ. ಬಟ್ ಈ ಒಂದು ವಿಚಾರವನ್ನು ಮೊನ್ನೆ ಉಪ್ಪಿ ಸರ್ ಏನು ಹೇಳಿದ್ರು ಅಂದರೆ ತುಂಬ ತಮಾಷೆಯಾಗಿ ಮಾತಾಡ್ತಾ ಇದ್ರು. ಅಕ್ಟೋಬರ್ಗೆ ರಿಲೀಸ್ ಅಂತ ಹೇಳಿದ್ದೀವಿ, ಆದರೆ ಸಿನಿಮಾ ರಿಲೀಸ್ ಅಂತ ಹೇಳಿದೀವ ಅಂತಂದರು. ಸೊ ಯಾರೂ ಕೂಡ ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಅಯ್ಯೋ ಹೌದಲ್ಲ, ಏನು ಈ ರೀತಿ ಹೇಳ್ಬಿಟ್ರಲ್ಲ ಅಂತ. ಬಟ್ ಆ ಸಿನಿಮಾದ ಒಂದು ಪೋಸ್ಟರ್ ಹಾಕ್ಬಿಟ್ಟು ಮತ್ತು ಒಂದು ರಿಲೀಸ್ ಅಕ್ಟೋಬರ್ ಅಂತ ಹಾಕಿದ್ದಾರೆ. ಬಟ್ ನೋಡಿದಾಗ ಆ ಒಂದು ಪೋಸ್ಟರ್ ನೋಡಿದಾಗ ಅಕ್ಟೋಬರ್ ಅಂತ ಹಾಕಿದಾಗ ಸೊ ಇದು ಸಿನಿಮಾ ರಿಲೀಸ್ ಅಲ್ವಾ, ಹಾಗಿದ್ರೆ ಏನಿರ್ಬೋದು ಅನ್ನೋದು ನೋಡೋದಾಯಿತು ಅಂದರೆ ಸೊ ಏನಾದ್ರು ಸಾಂಗಿಂಗ್ ಏನಾದರೂ ರಿಲೀಸ್ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ನನ್ನಲ್ಲಿದೆ. ಸೊ ಕೆಲವೊಬ್ರು ಅಂತ ಇದ್ರು ಟ್ರೈಲರ್ಗೆ ರಿಲೀಸ್ ಮಾಡ್ಬೋದು ಅಂತ. ಬಟ್ ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಇನ್ನೂ ಪ್ಲ್ಯಾನಲ್ಲಿ ಇಲ್ಲ ಅವರು. ಸೊ ಬಟ್ ರಿಲೀಸ್ ಡೇಟ್ಗೆ ಕಾಯ್ತಾ ಇದ್ದೀವಿ ನಾವು. ಫಸ್ಟ್ ಈಗ ರಿಲೀಸ್ ಡೇಟ್ ಕೊಟ್ಬಿಡಲಿ ಅಂತ. ಬಟ್ ಉಪ್ಪಿ ಸರ್ ಏನೋ ಅಂದರೆ ಎಲ್ಲನೂ ಟ್ರೈಲರಲ್ಲಿ ತೋರಿಸೋದು ಬೇಡ, ಎಲ್ಲನೂ ಮೊದಲೇ ಜನರಿಗೆ ತೋರಿಸ್ಬಿಟ್ಟು ಥಿಯೇಟ್ರಿಗೆ ಕರ್ಸೋದು ಬೇಡ, ಥಿಯೇಟ್ರಲ್ಲಿ ಒಂದು ಸಸ್ಪೆನ್ಸ್ ಇರಬೇಕು, ಥಿಯೇಟ್ರಲ್ಲಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಅವ್ರ ಮೈಂಡ್ ಸೆಟ್ಟು. ಬಟ್ ಈ ಒಂದು ವಿಚಾರ ಏನಿದೆ ಸದ್ಯಕ್ಕೆ ಒಂದು ಅಕ್ಟೋಬರ್ ರಿಲೀಸ್ ಅನ್ನುವಂಥದ್ದು ಸೊ ಒಂದು ಪ್ರಶ್ನೆ ಅಂತೂ ನನಗಂತೂ ಕಾಡ್ತಾ ಇದೆ ಪಕ್ಕವಾಗಿ. ಆ್ಯಂಡ್ ಹೇಳೋದಾಯಿತು ಅಂತಂದರೆ ಅಕ್ಟೋಬರ್ಗೆ ರಿಲೀಸ್ ಆಗುತ್ತೆ ಅನ್ನೋದಾಗಿದ್ದರೆ ಇಷ್ಟೊತ್ತಿಗೆ ಏನಾದರೂ ಒಂದು ಡೇಟ್ನ, ಒಂದು ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಬಟ್ ನೋಡೋದಾಯಿತು ಅಂದರೆ ಐ ಥಿಂಕ್ ಉಪ್ಪಿ ಸರ್ ಹೇಳ್ದಂಗೆ ಏನೋ ಬೇರೆ ಇರ್ಬೋದು. ಬಟ್ ನನಗನ್ಸಿದ್ದು ಹೀಗೆ ಏನಾದರೂ ಸಾಂಗ್ ಹಿಂಗೆ ಬಗ್ಗೆ ಏನಾದರೂ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಅಂತ. ಬಟ್ ತುಂಬ ಸತಾಯಿಸ್ತಾ ಇದ್ದಾರೆ. ಬಟ್ ಯಾಕಂದರೆ ಕ್ಯೂರಿಯಾಸಿಟಿ ತುಂಬ ಕ್ರಿಯೇಟ್ ಆಗಿರೋದ್ರಿಂದ ತುಂಬ ಒಂದು ವೇಟಿಂಗಲ್ಲಿದ್ದೀವಿ ಈಗ. ಸೊ ಈ ಅಕ್ಟೋಬರಲ್ಲಿ ಸಿನಿಮಾಗಳ ಧಮಾಕಗಳಾಗಬಹುದು. ಸೊ ಈ ಸಿನಿಮಾ ರಿಲೀಸ್ ಆದರೆ ಜೊತೆಗೆ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗುತ್ತೆ ಅಕ್ಟೋಬರ್ ಕನ್ನಡ ಇಂಡಸ್ಟ್ರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನೋಡ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ UI ಸಿನಿಮಾಗೆ. ಸರ್ ಆದಷ್ಟು ಉಪ್ಪಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸರ್ ಆದಷ್ಟು ಬೇಗ ಡೇಟನ್ನು ಅನೌನ್ಸ್ ಮಾಡಿ, ನಾವು ವೇಟ್ ಮಾಡ್ತಾ ಇದ್ದೀವಿ. ತುಂಬ ಕಾಯಿಸ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಈಗ ಬಂದಿರುವಂಥ ಸಾಂಗ್ಸ್ಗಳು, ಕೆಲವೊಂದು ವೀಡಿಯೋಸ್ಗಳು ನೋಡಿದಾಗಲೇ, ಆಲ್ರೆಡಿ ಈಗ ಮೊನ್ನೆ ರೀಸೆಂಟಾಗಿ ರಿಲೀಸ್ ಅಂತ ಒಂದು ಮೇಕಿಂಗ್ ವಿಡಿಯೋ ನೋಡಿದಾಗಲೇ ಆಲ್ರೆಡಿ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ UIಗೆ ವೇಟ್ ಮಾಡ್ತಾ ಇದ್ದೀರಾ, UI ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.